ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಭುವನ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿದ್ದಂತಹ ಅತ್ಯಂತ ಸಂಕೀರ್ಣ ಹಾಗೂ ಗಂಭೀರ ಸ್ವರೂಪದ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನ ತಾರ್ಕಿಕ ಅಂತ್ಯಕ್ಕೆ ತಲುಪಿಸಿದಂತಹ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಕಾರ್ಯವೈಖರಿಯನ್ನ ಮೆಚ್ಚಿ ರಾಜ್ಯ ಸರ್ಕಾರ ಒಟ್ಟು 35 ಲಕ್ಷ ರೂಪಾಯಿಗಳ ಬೃಹತ್ ಮೊತ್ತದ ನಗದು ಬಹುಮಾನವನ್ನ ಘೋಷಿಸಿದೆ. ಈ ಪ್ರಕರಣವು ಕೇವಲ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದ ಗಮನ ಕೂಡ ಸೆಳೆದಿತ್ತು. ಅತ್ಯಂತ ಪ್ರಭಾವಿ ರಾಜಕೀಯ ಹಿನ್ನೆಲೆ ಉಳ್ಳ ವ್ಯಕ್ತಿಯ ವಿರುದ್ಧ ಸಾಕ್ಷ್ಯಗಳನ್ನ ಸಂಗ್ರಹಿಸುವುದು ಮತ್ತು ನೂರಾರು ಸಂತ್ರಸ್ತೆಯರಲ್ಲಿ ಭರವಸೆಯನ್ನ ಮೂಡಿಸಿ ಅವರನ್ನ ನ್ಯಾಯಾಲಯದ ಮೆಟ್ಟಿಲೇರಿಸುವುದು ಕೂಡ ತನಿಖಾ ತಂಡಕ್ಕೆ ದೊಡ್ಡ ಸವಾಲಾಗಿತ್ತು. ಆದ್ರೆ ಈ ನಿಟ್ಟಿನಲ್ಲಿ ಶ್ರಮಿಸಿದಂತ ಪ್ರತಿಯೊಬ್ಬ ಅಧಿಕಾರಿಗೂ ಕೂಡ ಅವರ ಶ್ರಮಕ್ಕೆ ತಕ್ಕಂತೆ ಗೌರವ ಧನವನ್ನ ವಿಂಗಡಿಸಿ ನೀಡಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ತನಿಖೆ ವಿಚಾರ ಅಂತ ಬಂದಾಗ ಹಾಸನದಲ್ಲಿ ಪೆನ್ ಡ್ರೈವ್ಗಳ ಬಹಿರಂಗವಾದಾಗ ಕ್ಷಣದಿಂದಲೇ ಅತ್ಯಂತ ಸಾಕಷ್ಟು ಈ ಪ್ರಕರಣ ನಾಟಕೀಯ ತಿರುವುಗಳನ್ನ ಪಡೆದುಕೊಂಡಿತು. ಆರಂಭದಲ್ಲಿ ಪ್ರಕರಣದ ತೀವ್ರತೆಯನ್ನ ಅರ್ಥಂತಹ ಸರ್ಕಾರವು ವಿಶೇಷ ತನಿಖಾ ತಂಡವನ್ನ ರಚಿಸಿತ್ತು. ಈ ತಂಡವು ಕೇವಲ ರಾಜ್ಯದೊಳಗಷ್ಟೇ ಅಲ್ಲದೆ ಆರೋಪಿ ಯಾವಾಗ ವಿದೇಶಕ್ಕೆ ಪರಾರಿ ಆಗ್ತಾರೋ ಆಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ, ತನಿಖೆಯನ್ನ ವಿಸ್ತರಿಸ್ತಾರೆ. ಅದರ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿ ಮತ್ತೆ ಜರ್ಮನಿಯಿಂದ ಯಾವಾಗ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಗೆ ಹೋಗಿರ್ತಾರೆ, ಜರ್ಮನಿಯಿಂದ ಆರೋಪಿಯನ್ನ ಬಂಧಿಸಿ ತರುವುದು ಸುಲಭದ ಕೆಲಸವಾಗಿರ್ಲಿಲ್ಲ. ಆದ್ರೂ ಕೂಡ ತನಿಖಾ ಅಧಿಕಾರಿಗಳು ಸಾವಿರಾರು ಡಿಜಿಟಲ್ ಪುರಾವೆಗಳೇನಿದೆ, ವೈಜ್ಞಾನಿಕವಾಗಿ ಏನೆಲ್ಲ ಪುರಾವೆಗಳು ಸಿಗುತ್ತೆ ಅದನ್ನೆಲ್ಲವನ್ನ ವಿಶ್ಲೇಷಿಸಿ ನ್ಯಾಯಾಲಯಕ್ಕೆ ಬಲವಾದಂತಹ ದೋಷಾರೋಪ ಪಟ್ಟಿಯನ್ನ ಸಿದ್ಧಪಡಿಸಿ ಸಲ್ಲಿಸ್ತಾರೆ. ಈ ಎಲ್ಲಾ ನಿಖರವಾದ ತನಿಖೆಯ ಫಲವಾಗಿಯೇ ಇಂದು ಆರೋಪಿಗೆ ಜೀವಾವಧಿಯ ಶಿಕ್ಷೆಯನ್ನ ವಿಧಿಸೋದಕ್ಕೆ ಸಾಧ್ಯವಾಗಿದೆ ಅಂತ ಗೃಹ ಇಲಾಖೆಯವರು ಕೂಡ ಹೇಳ್ತಾರೆ. ಇನ್ನು ಬಹುಮಾನದ ಮೊತ್ತದ ಹಂಚಿಕೆಯನ್ನ ನೋಡುವುದಾದ್ರೆ ತನಿಖೆಯ ಮೇಲ್ವಿಚಾರಣೆ ನಡೆಸಿದಂತ ಉನ್ನತ ಮಟ್ಟದ ಡಿಜಿ ಆಗಿರ್ಬೋದು, ಐಜಿಪಿ ಶ್ರೇಣಿಯ ಅಧಿಕಾರಿಗಳಾಗಿರ್ಬೋದು, ಅವರ ಜವಾಬ್ದಾರಿಯನ್ನ ಅವರವರ ಕೆಲಸವನ್ನ ಪರಿಗಣಿಸಿ ತಲಾ 20,000 ರೂಪಾಯಿಗಳಂತೆ ಒಟ್ಟು 25 ಲಕ್ಷ ರೂಪಾಯಿಗಳನ್ನ ನೀಡಲಾಗಿದೆ. ಅದೇ ರೀತಿ ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ಮಾರ್ಗದರ್ಶನ ನೀಡಿದಂತಹ ಡಿಜಿಪಿ ಆಗಿರ್ಬೋದು, ಎಡಿಜಿಪಿ ಆಗಿರ್ಬೋದು ಹಾಗೂ ಐಜಿಪಿ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರಿಗೂ ಕೂಡ ತಲಾ 8,000 ರೂಪಾಯಿಗಳಂತೆ ಒಟ್ಟು 3 ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಲಾಗಿದೆ. ಇನ್ನು ಇವರ ಅಡಿಗೆ ಅಂದ್ರೆ ಇನ್ನು ತಳಮಟ್ಟದ ಹಂತದಲ್ಲಿ ಕೆಲಸ ಮಾಡಿ ಸಾಕ್ಷ್ಯಗಳನ್ನ ಸಂಗ್ರಹಿಸಿದಂತ ಇತರೆ ಪೊಲೀಸ್ ಅಧಿಕಾರಿಗಳು ಯಾರ್ಯಾರಿದ್ದಾರೆ, ಸಿಬ್ಬಂದಿಗಳು ಯಾರ್ಯಾರಿದ್ದಾರೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರಿಗೆ 5,000 ರೂಪಾಯಿಗಳಂತೆ ಗೌರವ ಧನವನ್ನ ನೀಡಿ ಈ ಮೂಲಕ ಅವರ ಪ್ರಾಮಾಣಿಕತೆಯನ್ನ ಗುರುತಿಸಿ ಅವರಿಗೆ ಬಹುಮಾನವಾಗಿ ಕೊಟ್ಟಿರುವಂತದ್ದು. ಪೊಲೀಸ್ ಇಲಾಖೆಯಲ್ಲಿ ಇಂತಹ ದೊಡ್ಡ ಮಟ್ಟದ ನಗದು ಬಹುಮಾನವನ್ನ ನೀಡಿರುವುದು ಅಪರೂಪದ ಸಂಗತಿ ಹೌದು. ಇದು ಒಂದು ಎಲ್ಲರಿಗೂ ಕೂಡ ಅಚ್ಚರಿ ಅಂತಾನು ಹೇಳ್ಬೋದು. ಈ ಕ್ರಮದ ಮೂಲಕ ರಾಜ್ಯ ಸರ್ಕಾರವು ಪೊಲೀಸ್ ಸಿಬ್ಬಂದಿಯಲ್ಲಿ ವೃತ್ತಿಪರತೆಗೆ ಮತ್ತೆ ಅವರ ಒಂದು ಹೊಣೆಗಾರಿಕೆಯನ್ನ ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ, ಉತ್ತೇಜನ ನೀಡೋದಕ್ಕೆ ಈ ರೀತಿಯಾಗಿ ಬಹುಮಾನವನ್ನ ಕೊಡೋದಕ್ಕೆ ಮುಂದಾಗಿದೆ. ಯಾವುದೇ ಪ್ರಭಾವಕ್ಕೂ ಒಳಗಾಗದೆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಅವರಿಗೆ ನ್ಯಾಯ ಮತ್ತು ಗೌರವ ಸಿಗುತ್ತೆ ಅನ್ನೋ ಸಂದೇಶವನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಸಂತ್ರಸ್ತೆಯರ ಪರವಾಗಿ ನಾವು ನಿಂತು ಅವರಿಗೆ ಧೈರ್ಯವನ್ನ ತುಂಬಿದಂತ ಪೊಲೀಸ್ ತಂಡದವರಿಗೂ ಕೂಡ ಈ ಯಶಸ್ಸು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೂರ ಅಪರಾಧಗಳನ್ನ ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂಬುದು ಸರ್ಕಾರದ ಆಶಯವಾಗಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ಕರ್ನಾಟಕ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.